ವರಸದಸ್ಯಾದಿಗಳ ದಕ್ಷಿಣೆ ಬರಹ ಕಿಮ್ಮಡಿ 100 ಮಡಿ ಸಾವಿರದ ಮಡಿವರ ಹೇಮ ವಸ್ತ್ರಾಭರಣ ಗೋವ್ರಜವಾ ಅರಸನಿತ್ತನು ಮಖನಿಯೋಗೋತ್ಕರರಿಗನುಪಮ ಭೂರಿ ಜನಕಾದರಿಸಿ ಕೊಟ್ಟನು ಹೊತ್ತು ನಡೆದುದು ಸಕಲ ಜನ ಧನವಾ ತಲೆ ಹೊರೆಯಲಡಕಿದರು ಹೆಗಲಲಿ ಕೆಲರು ಶಿಷ್ಯರ ನೆತ್ತಿಯಲಿ ಕೆಲರು ಹೊರಿಸಿತು ದೇಶ ದೇಶದ ಸಕಲ ಭೂಸುರರು ಲಲಿತ ರತ್ನಾಭರಣ ಗೋಸಂಕುಲದ ಸೂರೆಯನೇನೆಂಬೆನು ಸಲೆದಣಿದುದಾ ಸಕಲ ಜಾತಿ ಜನೇಶ ಯಜ್ಞದಲ್ಲಿ ಕಳೆದವ ಗಣಿತ ಕಲ್ಪವಿದರೊಳಗ ಅಳಿವನರಿಯದರಿಬ್ಬರೇ ಮುನಿತಿಲಕ ಮಾರ್ಕಂಡೇಯರೋ ಮಶರೀ ಮಹಾಧ್ವರದ ಸುಳಿವನಾರಲಿ ಕಂಡರವನಿಪರ್ ಒಳಗೆನು ತಮನ ಉಕ್ಕಿನಾರದ ಒಲಿದು ನುಡಿದನು ತನ್ನ ಹೇಳಿಕೆ ಸಫಲವಾಯ್ತೆಂದು ಸುರರಿಗಾದುದು ತುಷ್ಟಿ ಧರಣಿ ಸುರಮುನೀಂದ್ರರಿಗಾಯ್ತು ಶೂದ್ರರ ನೆರವಿಗಾ ಚಂಡಾಲ ಪರ್ಯಂತಾಯ್ತು ಸತ್ಕಾರ ಧರಣಿ ಪಾಲಕರಿದೆ ಚತುಸ್ಸಾಗರದ ತಡಿ ಪರ್ಯಂತ ವಿಶ್ವಂಭರೆಯ ಮಾನ್ಯರ ಮನ್ನಿಸೆಂದನು ಭೂಪತಿಗೆ ಭೀಷ್ಮ ಸ್ನಾತಕ ಪ್ರಿಯ ಋತ್ವಿಗಾಚಾರ್ಯಾತಿಶಯ ಗುರು ನೃಪರು ಸಹಿತೀ ಭೂತಳದೊಳಿಂತಾರು ಮಾನಿಸರಘ್ಯ ಯೋಗ್ಯರಲೇ ಪ್ರೀತಿಯಲಿ ನೀನರ್ಘ್ಯವನು ವಿಖ್ಯಾತರಿಗೆ ಮಾಡೆನಲು ಮನ್ನಣೆಯಾತನಾರೆನೆ ವೀರನಾರಾಯಣನ ತೋರಿಸಿದ ಸದಸ್ಯ ಹೋತ್ರ ಅಧ್ವೈರ್ಯು ಉದ್ಗಾತ್ರ ಮತ್ತಿತರ ಋತ್ವಿಜರಿಗೆ ಕೊಡಬೇಕೆಂದು ಹೇಳಿದ ದಕ್ಷಿಣೆಗೆ ಇಮ್ಮಡಿ 100 ಮಡಿ 1000 ಮಡಿ ದಕ್ಷಿಣೆ ಬಂಗಾರ ವಸ್ತ್ರ ಆಭರಣ ಮತ್ತು ಗೋವುಗಳನ್ನು ಧರ್ಮರಾಜನು ಕೊಟ್ಟನು. ಯಜ್ಞ ಕಾರ್ಯದಲ್ಲಿ ನಿಯೋಜಿತರಾದವರಿಗೂ ಅಷ್ಟೇ ಸಮಸ್ತರಿಗೂ ಸನ್ಮಾನಪೂರ್ವಕವಾಗಿ ಹಣ ಮೊದಲಾದವುಗಳನ್ನು ಕೊಟ್ಟನು. ಹೇರಳವಾದ ದಕ್ಷಿಣೆಯನ್ನು ಪಡೆದ ಬ್ರಾಹ್ಮಣರಲ್ಲಿ ಕೆಲವರು ಧನವನ್ನು ತಲೆಯ ಮೇಲೆ, ಕೆಲವರು ಹೆಗಲ ಮೇಲೆ, ಕೆಲವರು ಶಿಷ್ಯರ ತಲೆಯ ಮೇಲೆ ಹೊತ್ತು ಹೊರೆಸಿಕೊಂಡು ಹೋದರು. ದಾನ ಕೊಟ್ಟ ರತ್ನಗಳು, ಆಭರಣಗಳು, ಗೋವುಗಳು ಎಷ್ಟು ಎಂದು ಹೇಳಲಿ, ಸೂರೆಯಾಗಿ ಹೋಯಿತು. ರಾಜಸೂಯ ಯಾಗದಲ್ಲಿ ಸಮಸ್ತ ಜಾತಿಗಳೂ ತೃಪ್ತವಾದವು. ಈ ಯಾಗ ವೈಭವವನ್ನು ನೋಡಿ ನಾರದನು ಮನ ಉಕ್ಕಿ, ನಾನು ಹೇಳಿದುದು ಸಫಲವಾಯಿತು. ಲೆಕ್ಕವಿಲ್ಲದಷ್ಟು ಕಲ್ಪಗಳು ಕಳೆದು ಹೋದವು. ಈ ಎಲ್ಲ ಕಲ್ಪಗಳಲ್ಲೂ ಬದುಕಿದ್ದವರು ಚಿರಂಜೀವಿಗಳಾದ ಮಾರ್ಕಂಡೇಯ, ರೋಮಶ ಇಬ್ಬರೇ. ಅವರೇ ಹೇಳಲಿ, ಇಂತಹ ಯಜ್ಞವನ್ನು ಯಾರಾದರೂ ಮಾಡಿದ್ದರೇ ಎಂಬುದನ್ನು ಎಂದು ಸಂತೋಷದಿಂದ ಹೇಳಿದನು. ದೇವತೆಗಳು, ಬ್ರಾಹ್ಮಣರು, ಋಷಿಗಳು, 4 ವರ್ಣದ ಜನರು ಚಂಡಾಲ ಪರ್ಯಂತವಾಗಿ ತುಷ್ಟಿಯಾಯಿತು. ಆಗ ಭೀಷ್ಮನು, ಚತುಸ್ಸಾಗರ ಪರ್ಯಂತ ಭೂಮಿಯ ಸಮಸ್ತ ದೊರೆಗಳೂ ಇಲ್ಲಿದ್ದಾರೆ. ಇವರಲ್ಲಿ ಅತ್ಯಂತ ಮಾನ್ಯನಾದವನೊಬ್ಬನಿಗೆ ಅಗ್ರಪೂಜೆಯನ್ನು ಮಾಡು ಎಂದು ಯುಧಿಷ್ಠಿರನಿಗೆ ಹೇಳಿದನು. ಸ್ನಾತಕ, ಪ್ರಿಯ, ಋತ್ವಿಜ, ಆಚಾರ್ಯ, ಗುರು, ರಾಜರು ಇವರೆಲ್ಲರೂ ಅಗ್ರಪೂಜೆಯ ಅರ್ಘ್ಯಕ್ಕೆ ಯೋಗ್ಯರು. ಕೀರ್ತಿವಂತನಾದ ಒಬ್ಬನನ್ನು ಆಯ್ದು ಅವನಿಗೆ ಅರ್ಘ್ಯವನ್ನು ಕೊಡು ಎಂದು ಭೀಷ್ಮನು ಹೇಳಿದನು. ಯುಧಿಷ್ಠಿರನು ಯಾರು ಅಗ್ರಪೂಜೆಗೆ ಅರ್ಹರು ಎನ್ನಲು ಭೀಷ್ಮನು ಶ್ರೀಕೃಷ್ಣನನ್ನು ತೋರಿಸಿದನು. ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಆದೇಶವನ್ನು ಪಡೆದು ಬಂದು ಇನ್ನೂ ಗೃಹಸ್ಥನಾಗದೇ ಇರುವವನನ್ನು ಸ್ನಾತಕ ಎನ್ನುತ್ತಾರೆ. ಇಲ್ಲಿಗೆ ಸಭಾಪರ್ವದ 8ನೆಯ ಸಂಧಿ ಮುಕ್ತಾಯವಾಯಿತು.